ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿ ಇರೋದೇ ಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಜೈ ಶ್ರೀನಿವಾಸನ್ ಟಿವಿ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಗುರು ಬ್ರಹ್ಮ ಗುರು ವಿಷ್ಣು ಗುರರ ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜೈ ಸಿದ್ಧಿವಿನಾಯಕ, ಜೈ ಶರಬೇಶ್ವರ, ಜೈ ಮಹಾಕಾಳಿ, ಜೈ ಮಹಾವತಾರ್ ಬಾಬಾ, ಜೈ ಕಾದ್ರಿ ಲಕ್ಷ್ಮೀ ನರಸಿಂಹ, ಜೈ ಶ್ರೀಕೃಷ್ಣ, ಜೈ ಹನುಮಾನ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಆರಾಮಾಗಿದ್ದೀರಾ? ಹುಷಾರಾಗಿದ್ದೀರಾ ಸ್ನೇಹಿತರೆ? ಇವತ್ತು ನಾವು ಮಾತಾಡಿಕೊಟ್ಟಿರ್ತಕ್ಕಂಥ ವಿಷಯ ಏನಂದ್ರೆ, ಮಕರ ರಾಶಿಯವರಿಗೆ ಗುರು ಬದಲಾವಣೆ 2026 ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಿಕೊಟ್ಟಿದ್ವಿ. ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗೆ ಹೋಗೋಣವಾ? ಬನ್ನಿ. ಅದಕ್ಕೆ ಮೊದಲು ಒಂದು ಸಣ್ಣ ಅನೌನ್ಸ್ಮೆಂಟ್ ಏನು ಅಂದರೆ, ಭಾಳಷ್ಟು ಜನ ಗುರುಗಳೇ ನಿಮ್ಮನ್ನ ಫೇಸ್ ಟು ಫೇಸ್ 1-to-1 ನೇರ ಭೇಟಿ ಮಾಡಬೇಕು ಅಂದರೆ ಬೆಂಗಳೂರಿಗೆ ಬರಬೇಕಾಗಿದೆ, ಬೇರೆ ನಗರಗಳಲ್ಲಿ ನೀವು ಅಪಾಯಿಂಟ್ಮೆಂಟ್ಗೆ ಸಿಕ್ಕಿದ್ರೆ ಒಳ್ಳೆಯದು ಅಂತ ಕೇಳಿದರ ಪರಿಣಾಮವಾಗಿ ನಾವು ಬರ್ತಾ ಇದ್ದೀವಿ. ಬೆಂಗಳೂರಲ್ಲಿ ಯಾವಾಗಲೂ ಇರ್ತೀವಿ, ಓಕೆ. ಅದು ಬಿಟ್ಟು ಹೈದರಾಬಾದ್ ಬರ್ತಾ ಇದ್ದೀವಿ, ವಿಜಯವಾಡ ಬರ್ತಾ ಇದ್ದೀವಿ, ಚೆನ್ನೈ ಬರ್ತಾ ಇದ್ದೀವಿ, ಮುಂಬೈ ಬರ್ತಾ ಇದ್ದೀವಿ, ಡೆಲ್ಲಿ ಬರ್ತಾ ಇದ್ದೀವಿ. ಈ ಎಲ್ಲ ನಗರಗಳಲ್ಲಿ ಕೂಡ ನಾವು 1-to-1 ಅವೈಲಬಲ್ ಇರ್ತೀವಿ. ಈ ನಗರಗಳಲ್ಲಿ ವಾಸಿಸ್ತಕ್ಕಂಥ ಕನ್ನಡಿಗರು ಯಾರೇ ಆಗಲಿ ನಮ್ಮನ್ನು ಭೇಟಿ ಮಾಡಬೇಕಂದ್ರೆ ಈ ಕೆಳಕಂಡ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ನ ಬುಕ್ ಮಾಡ್ಕೊಳ್ಳಿ. ನಮ್ಮ ಸ್ಪೆಷಲೈಸೇಷನ್ ಏನು ಅಂದರೆ ಅಸ್ಟ್ರಾಲಜಿ, ನ್ಯೂಮರಾಲಜಿ, ವಾಸ್ತು, ನ್ಯೂಮರೋ ವಾಸ್ತು, ಆಸ್ಟ್ರೋಸೈನ್ಸ್, ಸಂಖ್ಯಾ ವಾಸ್ತು, ಜ್ಯೋತಿರ್ವಿಜ್ಞಾನ 3 ಬ್ಲೆಂಡ್ ಮಾಡಿ ನಿಮಗೆ ಇಂಟರ್ಪ್ರಿಟೇಷನ್ ಮಾಡ್ತೀವಿ, ಯುನೀಕ್ ಇಂಟರ್ಪ್ರಿಟೇಷನ್. ಅದು ಬಿಟ್ಟು ನೀವು ವಾಸ್ತು ಪ್ರಕಾರ ಯಾವ ಡೈರೆಕ್ಷನ್ ಉಪಯೋಗಿಸಬೇಕು, ಪರ್ಟಿಕ್ಯುಲರ್ಲಿ ಯಾವುದು ಮೊಬೈಲ್ ನಂಬರ್ ಉಪಯೋಗಿಸಿದ್ರೆ ನಿಮ್ಗೆ ಒಳ್ಳೆಯದಾಗುತ್ತೆ, ವೆಹಿಕಲ್ ನಂಬರ್ ಪರ್ಟಿಕ್ಯುಲರ್ಲಿ ಯಾವುದು ಉಪಯೋಗಿಸಿದ್ರೆ ಒಳ್ಳೆಯದಾಗುತ್ತೆ, ಈವನ್ ನೀವು ರಿಸ್ಟ್ ವಾಚ್ ಯಾವುದು ಯೂಸ್ ಮಾಡ್ತೀರಾ ಅದು ನಿಮಗೆ ಲಕ್ಕಿ ಆಗಿರುತ್ತೆ. ಸೊ ಇವೆಲ್ಲದ್ರ ಬಗ್ಗೆ ಅಸ್ಟ್ರಾಲಜಿ, ನ್ಯೂಮರಾಲಜಿ, ವಾಸ್ತು ಇವೆಲ್ಲದ್ರ ಬಗ್ಗೆ ಕೂಡ, ಈವನ್ ಬಿಸ್ನೆಸ್ ನಿಮ್ಮ ಕಾರ್ಡ್ ಇರುತ್ತಲ್ಲ ಅದರ ಲೋಗೋ ಹೇಗಿರಬೇಕು, ಬಿಸ್ನೆಸ್ ಕಾರ್ಡ್ ಲೇಔಟ್ ಹೇಗಿರಬೇಕು, ಕಲರ್ ಕಾಂಬಿನೇಷನ್ ಹೇಗಿರಬೇಕು, ಇವೆಲ್ಲದ್ರ ಬಗ್ಗೆ ನೀವು ಪರ್ಸ್ನಲ್ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಮತ್ತು ನಿಮ್ಮ ಬಿಸ್ನೆಸ್ ಬಗ್ಗೆ ಎಲ್ಲದ್ರ ಬಗ್ಗೆ 1-to-1 ಕನ್ಸಲ್ಟ್ ಮಾಡ್ಬೋದು. ಸೊ ಈ ಕೆಳಕಂಡ ದೂರವಾಣಿ ಸಂಖ್ಯೆಗೆ ಟೆಂಟೇಟಿವ್ ಡೇಟ್ಸ್ ಯಾವುದು ಅಂತ ನನ್ನ ಅಸಿಸ್ಟೆಂಟ್ನ ಕೇಳಿಕೊಂಡು ನೀವು ಅಪಾಯಿಂಟ್ಮೆಂಟ್ನ ಬುಕ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಹಲವಾರು ಜನ ಗುರುಗಳೇ ಅಸ್ಟ್ರಾಲಜಿ ಕನ್ಸಲ್ಟೇಷನ್ ಮಾಡಿಬಿಟ್ಟಿದ್ದೀವಿ, ನ್ಯೂಮರಾಲಜಿ ಕನ್ಸಲ್ಟೇಷನ್ ಮಾಡಿದ್ವಿ, ವಾಸ್ತು ಮಾಡ್ಕೊಂಡಿದ್ದೀವಿ, ಜೊತೆಗೆ ಟಾರೆಟ್ ರೀಡಿಂಗು ಮುಗಿಸಿದ್ದೀವಿ. ಯಾವುದ್ರಲ್ಲಿ ಕೂಡ ನಮಗೆ ಅಂಥ ಒಳ್ಳೆ ರಿಸಲ್ಟ್ ಸಿಕ್ಕಲಿಲ್ಲ, ಫೆಡಪ್ ಆಗಿಬಿಟ್ಟಿದ್ದೀವಿ. ಸಾಕು ಹೋಗಪ್ಪ, ಇದು ಯಾವುದೋ ಅಸ್ಟ್ರಾಲಜಿ, ನ್ಯೂಮರಾಲಜಿ, ವಾಸ್ತು, ಈ ಟಾರೆಟ್ ಎಲ್ಲ ಮಿಸ್ಲೀಡಿಂಗ್ ಫೀಲ್ಡ್ ಅಂತ ಕಾಣುತ್ತೆ, ಇದರಿಂದ ನಮಗೇನು ಒಂದು ಒಳ್ಳೆ ರೆಮಿಡಿ ರಿಸಲ್ಟು ಸಿಗ್ತಾ ಇಲ್ಲ ಅಂತ ಫೆಡಪ್ ಆಗಿಬಿಟ್ಟಿದ್ರೆ ನಿಮಗೋಸ್ಕರ ಡಿಸೈನ್ ಮಾಡಿರೋದೇ ಸಂಖ್ಯಾ ವಾಸ್ತು ಜ್ಯೋತಿರ್ವಿಜ್ಞಾನದ 3 ದಿನದ ವರ್ಕ್ಶಾಪ್. ಶುಕ್ರವಾರ, ಶನಿವಾರ, ಭಾನುವಾರ 3 ದಿನ ನಡೆಯುತ್ತೆ ವರ್ಕ್ಶಾಪ್. ಸೊ ಯಾರ್ಯಾರು ನನ್ನ ಭೇಟಿ ಮಾಡಬೇಕು, ಈ ಕ್ಲಾಸ್ನ ಮಾಡಬೇಕು ಅಂತಿರೋ ಈ ಕೂಡಲೇ ಲಿಮಿಟೆಡ್ ಸೀಟ್ಸೇ ಇಟ್ಕೊಂಡಿರ್ತೀವಿ, 24 ಸೀಟ್ ಮೇಲೆ ಇರಲ್ಲ. ಸೊ ನೀವು ನಿಮ್ಮ ಸೀಟ್ನ ರಿಜಿಸ್ಟರ್ ಮಾಡ್ಕೋಬೋದು. ಸೊ ಇದರಲ್ಲಿ ನಾವು ನಮ್ಮ 30 ವರ್ಷದ ಸಂಖ್ಯಾ ವಾಸ್ತು ಜ್ಯೋತಿರ್ವಿಜ್ಞಾನದ ಅನುಭವವನ್ನು 4 ವಾಲ್ಯೂಮ್ ಪುಸ್ತಕಗಳಾಗಿ ಬರೆದಿದ್ದೀವಿ. ಇದನ್ನೇ ಬುಕ್ ಮೆಟೀರಿಯಲ್ ಆಗಿ ನಿಮಗೆ ಕೊಡ್ತಾ ಇದ್ದೀವಿ. ಈ ಸಂಖ್ಯಾ ವಾಸ್ತು ಜ್ಯೋತಿರ್ವಿಜ್ಞಾನದ 4 ವಾಲ್ಯೂಮ್ ಪುಸ್ತಕಗಳಲ್ಲಿ ನಿಮಗೆ ನಾಡಿ ಅಸ್ಟ್ರಾಲಜಿ, ಸಾಲ್ಡಿಯನ್ ನ್ಯೂಮರಾಲಜಿ, ವೇದಿಕ್ ವಾಸ್ತು, ಅದ್ರ ಜೊತೆಗೆ ಪಾಮಿಸ್ಟ್ರಿ, ಈವನ್ ಟಾರೆಟ್ ಪಿಕ್ಚರ್ನ ಮೂಲಕ ಹಾರಿಜೆಂಟಲ್ ವ್ಯಾಲ್ಯೂ ನಂಬರ್ ಏನಿರಬೇಕು, ಪಿರಮಿಡ್ ವ್ಯಾಲ್ಯೂ ನಂಬರ್ ಏನಿರಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ಸು ಈ 4 ಪುಸ್ತಕಗಳು ಸಿಗುತ್ತೆ. ಇದು ಬೇರೆಲ್ಲೂ ಸೇಲಲ್ಲಿ ಇಲ್ಲ. ಇದು ಬಂದು ಯಾರು ನಮ್ಮ ಜೊತೆ ಕೋರ್ಸ್ ಮಾಡ್ತಾರೋ, ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ಕೋರ್ಸ್ ಮಾಡ್ತಾರೋ ಅವ್ರಿಗೆ ಮಾತ್ರ ಬುಕ್ ಮೆಟೀರಿಯಲ್ ಆಗಿ ಕೊಡ್ತಾ ಇದ್ದೀವಿ. ಇದ್ರ ಜೊತೆಗೆ ನಿಮಗೆ ಕುಂಡಲಿನಿ ದೀಕ್ಷೆಯನ್ನು ಕೊಡ್ತಾ ಇದ್ದೀವಿ. ಮೂಲಾಧಾರದಲ್ಲಿರ್ತಕ್ಕಂಥ ಕುಂಡಲಿನಿ ಶಕ್ತಿಯನ್ನು ಆಜ್ಞಾ ಚಕ್ರಕ್ಕೆ, ಸಹಸ್ರಾರ ಚಕ್ರಕ್ಕೆ ಆಕ್ಟಿವೇಟ್ ಮಾಡಿಕೊಡ್ತಾ ಇದ್ದೀವಿ. ಅದನ್ನು ಕುಂಡಲಿನಿ ಯೋಗವನ್ನು ಕಲ್ತ್ಬಿಟ್ರಿ ಅಂದರೆ ಮತ್ತೇನು ಭಾಗ್ಯೋದಯನ ಜೀವನದಲ್ಲಿ. ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ಜೊತೆಗೆ ಕುಂಡಲಿನಿ ಯೋಗ. ಸೊ ನೀವು ನಿಮ್ಮ ಫ್ಯಾಮಿಲಿ ಪ್ರೋಗ್ರೆಸ್, ನಿಮ್ಮ ಲೈಫ್ ಟ್ರಾನ್ಸ್ಫಾರ್ಮೇಷನ್ 100% ಆಗುತ್ತೆ. ಇದ್ರ ಜೊತೆಗೆ ಇತ್ತೀಚೆಗೆ ಭಾಳಷ್ಟು ಜನ ಓಕೆ ವಾಮಾಚಾರ ಮಾಡಿಸೋದ್ರಲ್ಲಿ ಎತ್ತಿದ ಕೈಗಳಾಗ್ಬಿಟ್ಟಿದ್ದಾರೆ. ಯಾರು ನಮಗೆ ಹಿತವರು, ಯಾರು ನಮಗೆ ಶತ್ರುಗಳು, ಯಾರು ನಮಗೆ ಸ್ನೇಹಿತರು ಗೊತ್ತಾಗ್ತಾ ಇಲ್ಲ. ಆ ವಾಮಾಚಾರದಿಂದ ಬಳಲ್ತಿರ್ತಕ್ಕಂಥ ಯಾರೇ ಆಗಲಿ ಆ ಕಟ್ಟುಗಳಿಂದ ಮುಖಾಕರ್ಷಣ ನಿಮ್ಗೆ ಆಗಬಾರ್ದು, ನಿಮಗೆ ಲಕ್ಷ್ಮೀ ಕಟಾಕ್ಷ ಇರಬಾರ್ದು, ವಾಕ್ಚಾತುರ್ಯ ಇರಬಾರ್ದು, ಈ ರೀತಿ ಎಲ್ಲ ಬಂಧಿಸ್ಬಿಟ್ಟಿರ್ತಾರೆ, ಕಟ್ಟು ಹಾಕಿರ್ತಾರೆ. ಆ ಕಟ್ಟನ್ನು ಒಡೆದು ಈಚೆ ಬರೋದು ಹೇಗೆ ಅನ್ನೋದ್ರ ಬಗ್ಗೆನೂ ತಿಳಿಸ್ಕೊಡ್ತಾ ಇದ್ದೀವಿ. ಲಿಮಿಟೆಡ್ ಸೀಟ್ಸ್ ಇರುತ್ತೆ, ಅದರಿಂದ ಈ ಕೂಡಲೇ ಕೆಳಕಂಡ ದೂರವಾಣಿ ಸಂಖ್ಯೆ ಕರೆ ಮಾಡಿ ನಿಮ್ಮ ಸೀಟ್ನ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಒಳಗೆ ಹೋಗೋಣವಾ? ಬನ್ನಿ. ಮಕರ ರಾಶಿಯವರಿಗೆ 2026 ಗುರು ಬದಲಾವಣೆ ಮಿಥುನ ರಾಶಿಯಿಂದ
ಕರ್ಕಟಕ ರಾಶಿಗೆ ಬರ್ತಕ್ಕಂಥ ಉಚ್ಚ ಗುರುವಿನ ಸ್ಥಿತಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. 2/6/2026 ಮಂಗಳವಾರದ ದಿನ ಇದು ನಡೆದಿದೆ. ಸೊ ಮಕರ ರಾಶಿಯವ್ರಿಗೆ ಹೇಗಿರುತ್ತೆ? ಒಂದೇ ಮಾತಲ್ಲಿ ಹೇಳ್ಬೋದು, 80% ಚೆನ್ನಾಗಿರ್ತಾರೆ ಇವರು. ತುಂಬಾ ಮುಖ್ಯವಾಗಿ ಹಣಕಾಸಿನ ವಿಷಯದಲ್ಲಿ ಯಾವುದೇ ಸಮಸ್ಯೆಗಳು ಬರಲ್ಲ. ಭೂಮಿ ಬೈಯಿಂಗ್ ಸೆಲ್ಲಿಂಗ್, ಬಿಲ್ಡಿಂಗ್ ಬೈಯಿಂಗ್ ಸೆಲ್ಲಿಂಗ್, ಸೊ ಶೇರ್ ಮಾರ್ಕೆಟ್, ಸ್ಟಾಕ್ ಮಾರ್ಕೆಟ್, ಹಣಕಾಸಿನ ವ್ಯವಹಾರಗಳು ಏನೇನಿದೆಯೋ ಎಲ್ಲ ಚೆನ್ನಾಗಿರುತ್ತೆ, ಹ್ಯಾಪಿಯಾಗಿರ್ತಾರೆ ಅಂತ ಹೇಳ್ಬಿಡ್ಬೋದು. ಅದು ಒಂದೇ ಪಾಯಿಂಟ್ ಇಟ್ಟು ಹೇಳ್ಬೋದು. ಏನು ಪ್ಲಾನೆಟರಿ ಪೊಸಿಷನ್ ಇಟ್ಟು ಹೇಳ್ತಾರೆ ಗುರುಜಿ? 20% ಏನು ಪ್ರಾಬ್ಲಮ್ ಇದೆ? 20% ಪ್ರಾಬ್ಲಮ್ ಆಮೇಲೆ ನೋಡೋಣ, 80% ಒಳ್ಳೇದಕ್ಕೆ ಏನು ಪ್ಲಾನೆಟರಿ ಪೊಸಿಷನ್ ನೋಡೋಣ. ಮಕರ ರಾಶಿಯವರಿಗೆ ಪೂರ್ವ ಪುಣ್ಯಾಧಿಪತಿ ಬಂದು ಶುಕ್ರ, ಆಮೇಲೆ 10ನೇ ಅಧಿಪತಿ ಕರ್ಮಸ್ಥಾನಾಧಿಪತಿ ಕೂಡ ಆತನೇ. ಯಾರ ಜೊತೆ ಇದ್ದಾರೆ ಅಂದ್ರೆ ಬುಧನ ಜೊತೆ ಇದ್ದಾರೆ. ಎಲ್ಲಿದ್ದಾರೆ ಅಂತ ಹೇಳಿದ್ರೆ ಸ್ವಂತ ಮನೆಯಲ್ಲಿ, ಬುಧನ ಸ್ವಂತ ಮನೆ. ಸೊ ಆತ ಬೇರೆ ಭಾಗ್ಯಾಧಿಪತಿ ಕೂಡ ಇವರಿಗೆ. ಮಕರ ರಾಶಿಯವರಿಗೆ ಭಾಗ್ಯಾಧಿಪತಿ ಬಂದು ಬುಧ, ಮಕರ ರಾಶಿಯವರಿಗೆ ಕರ್ಮಸ್ಥಾನಾಧಿಪತಿ ಶುಕ್ರ, ಮಕರ ರಾಶಿಗೆ ಪೂರ್ವ ಪುಣ್ಯಾಧಿಪತಿ ಶುಕ್ರ, ಬುಧ ಶುಕ್ರ ಸೇರಿ ಸ್ವಂತ ಮನೆಯಲ್ಲಿ ಇರ್ತಕ್ಕಂಥದ್ದು ಮಿಥುನ ರಾಶಿಯಲ್ಲಿ. ಇದು ಒಂದೇ ಸಾಕು ಇವರಿಗೆ 80%. ಎಂಥ ಸಮಸ್ಯೆ ಬಂದ್ರೆ ಎಲ್ಲ ಸಮಸ್ಯೆಗಳನ್ನ ಈಚೆ ಬಂದ್ಬಿಡ್ತಾರೆ. ಅದರಲ್ಲೂ ಹಣಕಾಸಿನ ಸಮಸ್ಯೆ ಅಂತೂ ಬರಲ್ಲ. ಯಾರಿಗಾಗಲಿ ಹಣಕಾಸಿನ ಸಮಸ್ಯೆ ಬರಲ್ಲ ಅಂತ ರಾಶಿಫಲದಲ್ಲಿ ಹೇಳ್ಬಿಟ್ರೆ ಅವರಷ್ಟು ಖುಷಿ ಪಡೋರು ಇನ್ಯಾರು ಇರೋದಕ್ಕೆ ಸಾಧ್ಯ ಇಲ್ಲ. ಅದರಿಂದ ಇವ್ರಿಗೆ ಅದನ್ನ ಹೇಳ್ಬೋದು. ಅದು ಬಿಟ್ಟು 2ನೇ ಮನೆಯಲ್ಲಿ ರಾಹು, ಧನಸ್ಥಾನ ಅಂತೀವಿ, ಕುಟುಂಬ ಸ್ಥಾನ ಅಂತೀವಿ, ವಾಕ್ಸ್ಥಾನ ಅಂತೀವಿ. ಧನಸ್ಥಾನದಲ್ಲಿ ರಾಹು ಇರೋದು ಬಂದು ಖಂಡಿತವಾಗ್ಲೂ ಒಳ್ಳೆಯದು. ರಾಹು ಬಂದು ಶನಿ ರೀತಿ, ಕುಜವತ್ ಕೇತು, ಶನಿವತ್ ರಾಹು ಅಂತ ಹೇಳ್ತಾರೆ ಜ್ಯೋತಿಷದಲ್ಲಿ. ಶನಿ ಆಗ್ಲಿ ರಾಹು ಆಗ್ಲಿ ಒಬ್ರಿಗೆ ಕೊಡಬೇಕು, ಏನಾದ್ರೂ ಒಳ್ಳೇದು ಮಾಡಬೇಕು ಅಂತ ಮಾಡಕ್ ಪ್ರಾರಂಭಿಸ್ಬಿಟ್ರೆ ಈ ಸಣ್ಣ ಪಣ್ಣದೆಲ್ಲ ಮಾಡಲ್ಲ. ಅದಕ್ಕೂ ಮೇಲೆ ನೆಕ್ಸ್ಟ್ ಲೆವೆಲ್ ಅಂತೀವಲ್ಲ, ಆ ನೆಕ್ಸ್ಟ್ ಲೆವೆಲ್ ದುಡ್ಡನ್ನು ಕೊಟ್ಬಿಡ್ತಾರೆ. ಅದರಿಂದ ಅದು ಒಳ್ಳೇದು. ಆಮೇಲೆ 3ನೇ ಮನೆಯಲ್ಲಿ ಶನಿ, ಪ್ರಯತ್ನ ಸ್ಥಾನದಲ್ಲಿ ಶನಿ, ಅದು ಕೂಡ ತೊಂದರೆ ಇಲ್ಲ. ನೀರಿನ ಮನೆಯಲ್ಲಿ ಇರ್ತಕ್ಕಂಥದ್ದು ಶನಿ. ಆಮೇಲೆ 4ನೇ ಮನೆಯಲ್ಲಿ ಕುಜ, 4ನೇ ಮನೆಯಲ್ಲಿ ಕುಜ. ಆಮೇಲೆ 4ನೇ ಮನೆ ಅಧಿಪತಿ ಮಾತ್ರ ಅಲ್ಲ, 11ನೇ ಮನೆ ಅಧಿಪತಿನೂ ಬರ್ತಾನೆ ಅವ್ರಿಗೆ. ಲಾಭಸ್ಥಾನಾಧಿಪತಿಯಾಗೂ ಬರ್ತಾನೆ, ಆಮೇಲೆ ವಿದ್ಯಾಸ್ಥಾನಾಧಿಪತಿಯಾಗೂ ಬರ್ತಾನೆ ಕುಜ. 4ನೇ ಮನೇಲಿ ಸ್ವಂತ ಮನೇಲಿ ಇದ್ದಾರೆ. ಇಷ್ಟೆಲ್ಲ ನೋಡಿದ್ಮೇಲೆ ನಾವು ಇನ್ನೇನು ಹೇಳ್ಬೇಕು ಇವರಿಗೆ? 80-90% ತುಂಬಾನೇ ಚೆನ್ನಾಗಿರುತ್ತೆ. ಒಂದು 10% ಪ್ರಾಬ್ಲಮ್ ಉಂಟು. ನನ್ನ ಪ್ರಕಾರ 80 to 90% ತುಂಬಾ ಚೆನ್ನಾಗಿರ್ತಾರೆ. ಸೊ ಒಳ್ಳೇದಾಗುತ್ತೆ. 8ನೇ ಮನೇಲಿ ಕೇತು, ಖಂಡಿತವಾದ ಒಂದು 10% ತೊಂದರೆ ಕೊಡಬಹುದು. ಆಮೇಲೆ 6ನೇ ಮನೆಯಲ್ಲಿ ಈಗ ಗುರು ಬಂದಿರೋದು, ಉಚ್ಚ ಸ್ಥಿತಿಯಲ್ಲಿ ಇದ್ದಾನೆ. 7ನೇ ಮನೆಯಲ್ಲಿ ಗುರು ಬಂದಿದ್ದಾನೆ. 7ನೇ ಮನೆಯಲ್ಲಿ ಗುರು ಕೂಡ ವಿಪರೀತ ರಾಜಯೋಗವನ್ನ ಕೊಡ್ತಾನೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಉಚ್ಚ ಸ್ಥಿತಿಯಲ್ಲಿ ಇದ್ದಾನೆ. 7ನೇ ಅಧಿಪತಿ ಪರಿವರ್ತನೆ ಯೋಗ ಆಗಿರೋದು ಯಾರು? 12ನೇ ಅಧಿಪತಿ. ಸೊ ಇದೊಂದು ಸ್ವಲ್ಪ ಸುಮಾರಾದಂಥದ್ದು ಯೋಗ ಅಂತ ನಾವು ಹೇಳಕ್ಕಾಗಲ್ಲ, ಪರವಾಗಿಲ್ಲ. ಸೊ 8ನೇ ಮನೆಯಲ್ಲಿ ಕೇತು ಮಾತ್ರ ಇವರಿಗೆ ಒಂದು ಸ್ವಲ್ಪ ತೊಂದರೆಗಳನ್ನ ಕೊಡಬಹುದು. 8ನೇ ಅಧಿಪತಿ ಸೂರ್ಯ ಕೂಡ 5ನೇ ಮನೆಯಲ್ಲಿ ಸ್ವಲ್ಪ ತೊಂದರೆಗಳನ್ನ ಕೊಡಬಹುದು. ಸೊ ಅವಾಗ 80 to 90% ಚೆನ್ನಾಗಿರ್ತಾರೆ. ಒಂದು 10-20% ಹಂಗೆ ನೋಡಿದಾಗ ಪ್ರಾಬ್ಲಮ್ ಅಲ್ಲಿ ಇರ್ಬೋದು. ಫಸ್ಟ್ ನೋಡೋಣ ಯಾವ ಕ್ಯಾಟಗರಿ? ಎಜುಕೇಶನ್. 4ನೇ ಅಧಿಪತಿ 4ರಲ್ಲೇ ಇದ್ದಾರೆ, 11ನೇ ಅಧಿಪತಿ 4ನೇ ಮನೆಯಲ್ಲೇ ಇದ್ದಾರೆ. ಅಂದ್ರೆ ಎಜುಕೇಶನ್ ಮಾಡ್ತಿರ್ತಕ್ಕಂಥವ್ರು ಫ್ರಮ್ ಪ್ರೈಮರಿ ಸ್ಕೂಲ್ ಟು ಪೋಸ್ಟ್ ಗ್ರಾಜುಯೇಷನ್ ವರೆಗೂ ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ, ಮಕ್ಕಳಲ್ಲ ವಿದ್ಯಾರ್ಥಿಗಳು, ಅದು 1ನೇ ಕ್ಲಾಸಿಂದ ಹಿಡಿದು ಪೋಸ್ಟ್ ಗ್ರಾಜುಯೇಷನ್ ವರೆಗೂ ಅವ್ರು ಅನ್ಕೊಂಡ ಸ್ಕೂಲಲ್ಲಿ ಅಡ್ಮಿಷನ್ ಆಗ್ಬೋದು. ಎಷ್ಟೋ ಸರಿ ಪೇರೆಂಟ್ಸ್ ಹೇಳಿರ್ತಾರೆ, ಇಲ್ಲಪ್ಪ ಇದು ಜಾಸ್ತಿ ಆಯಿತು ಫೀಸ್ ಸ್ಟ್ರಕ್ಚರು, ನೀನು ಆ ಸಿಲೆಬಸ್ ಸ್ವಲ್ಪ ಮೈನಸ್ ಹಿಂದಕ್ಕೆ ಬಂದು ಈ ಸ್ಕೂಲ್ ಬೇಡ ಇನ್ನೊಂದು ಸ್ಕೂಲ್ಗೆ ಸೇರಿಸ್ಕೋ, ನನಗೆ ಫೀಸ್ ಕಟ್ಟಕ್ಕಾಗಲ್ಲ ಅಂತ ಹೇಳ್ತಿರ್ತಕ್ಕಂಥ ಪೇರೆಂಟ್ಸ್ ಕೂಡ ಪರವಾಗಿಲ್ಲ, ನಾನು ಮ್ಯಾನೇಜ್ ಮಾಡ್ಬಿಡ್ತೀನಿ, ಅದೇ ಸ್ಕೂಲ್ಗೆ ಸೇರ್ಕೋ ಚೆನ್ನಾಗಿದೆಯಂತೆ ಅಂತ ಹೇಳ್ಬಿಡೋಷ್ಟು ಲೆವೆಲ್ಗೆ ಬರ್ಬೋದು. ನೀವು ಅನ್ಕೊಂಡಿದ್ದಂಗೆ ಬೋರ್ಡಿಂಗ್ ಸ್ಕೂಲ್ಗೆ ಸೇರ್ಕೋಬೋದು. ಅದರಲ್ಲಿ ಸ್ಪೋರ್ಟ್ಸ್ ಆಕ್ಟಿವಿಟಿಯಲ್ಲಿ ಯಾರು ಮಕರ ರಾಶಿಯಲ್ಲಿ ಹುಟ್ಟಿದಾರೋ ಆ ಸ್ಟೂಡೆಂಟ್ಸ್ಗೆ ಆಲ್ ಟೈಪ್ಸ್ ಆಫ್ ಅವಾರ್ಡ್ಸು, ರಿವಾರ್ಡ್ಸು, ಅರ್ಜುನ, ಏಕಲವ್ಯ, ಏನೇನೋ ಅವಾರ್ಡ್ಸ್ಗಳಿದಾವೆ. ಅದು ನಾನು ಸುಮ್ಮನೆ ಹೇಳಿದೆ. ಇನ್ನು ಸ್ಟೂಡೆಂಟ್ಸ್ಗೆಲ್ಲ ಬೇರೆ ಬೇರೆ ಅವಾರ್ಡ್ಸ್, ರಿವಾರ್ಡ್ಸ್ ಇರುತ್ತೆ, ಅದೆಲ್ಲ ಸಿಗ್ಬೋದು. ಅದು ಸಿಕ್ಕಿದ ಮೇಲೆ ಇವ್ರು ಸ್ಪೋರ್ಟ್ಸ್ ಕೋಟಾದಲ್ಲಿ ಇವ್ರು ಅನ್ಕೊಂಡಿದ್ದ ಸ್ಕೂಲು, ಕಾಲೇಜಲ್ಲಿ ಅಡ್ಮಿಷನ್ಸ್ ಆಗ್ಬೋದು. ಸೊ ಅದೇ ರೀತಿ ಕೆಲವರೆಲ್ಲ IAS IPS ಬರಿಬೇಕು, ಮಿಲಿಟ್ರಿಗೆ ಬರಿಬೇಕು, ಏರ್ ಫೋರ್ಸಿಗೆ ಬರಿಬೇಕು, ನೇವಿಗೆ ಬರಿಬೇಕು ಅಂತ ಎಕ್ಸಾಮಿನೇಷನ್ ಎಲ್ಲ ಅನ್ಕೊಂಡಿರ್ತಾರೆ ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್, ಅವರೆಲ್ಲರೂ ಬರಿಬೋದು. ಇದಕ್ಕೆ ಮುಂಚೆ ನೀವು ಯಾರ್ಯಾರು UPSCಗೆಲ್ಲ ಬರೆದು ಸಾಕಾಗಿದೆ ಗುರುಜಿ, 3 ಅಟೆಂಪ್ಟ್ ಆಗೋಯ್ತು ಗುರುಜಿ, ಇನ್ನಿರೋದೇ ಜನರಲ್ ಕ್ಯಾಟಗರಿ, ನಾನು ಇನ್ನೆರಡು ಅಟೆಂಪ್ಟ್ ಇದೆ ಅಷ್ಟೇ ಅಂತ ಅನ್ನೋರು ಕೂಡ ಈ ಸರಿ ಬರೆದು ನೋಡಿ, ಥ್ರೂ ಆಗೋ ಚಾನ್ಸಸ್ ಉಂಟು. ಸೊ ಇದೆಲ್ಲಾನು ಎಜುಕೇಶನ್ ವಿಷಯಕ್ಕಾಯ್ತು. ಇನ್ನು ನೆಕ್ಸ್ಟ್ ಎಜುಕೇಶನ್ ಮುಗಿದ್ಮೇಲೆ ಇನ್ನೇನು? ವ್ಯಾಪಾರ, ಆಮೇಲೆ ಪ್ರೈವೇಟ್ ಸೆಕ್ಟರ್ ಕೆಲಸ, ಗೌರ್ಮೆಂಟ್ ಸೆಕ್ಟರ್ ಕೆಲಸ. ಗೌರ್ಮೆಂಟ್ ಸೆಕ್ಟರ್ ಕೆಲಸಕ್ಕೆ ನಾವು ಸಾಡಾ ಸೊಗಟಾಗಿ ಹೇಳ್ಬಿಟ್ಟಿದ್ದೀವಿ. ಯಾಕಂದ್ರೆ ಸಿಂಹ ರಾಶಿಯಲ್ಲಿ ಕೇತು ಯಾವ ಗೌರ್ಮೆಂಟ್ ಅಫಿಷಿಯಲ್ಸ್ಗೂ ಒಳ್ಳೇದು ಮಾಡ್ತಕ್ಕಂಥದ್ದಿಲ್ಲ. ನಾನೇ ರಾಜ ಅನ್ಕೊಂಡವರು ಕೂಡ ದಿಢೀರಂತ ಬದಲಾಗ್ಬಿಡ್ಬೋದು.
ನಾನು ಇನ್ನೊಂದು 10 ವರ್ಷಕ್ಕೆ ಆಳ್ತೀನಿ ಅಂತ ಹೇಳಿದ್ರು ಹಂಗೆ ಬದಲಾಗ್ಬಿಡ್ಬೋದು. ಆ ಥರ ನೋಡ್ತಾ ಇದ್ದೀವಿ. ದೇಶ ವಿದೇಶಗಳಲ್ಲಿ ನಡೀತಿರ್ತಕ್ಕಂಥ ಪೊಲಿಟಿಕಲ್ ಸಿನಾರಿಯೋ ತುಂಬ ತೊಂದರೆಯಾಗಿದೆ. ಸಿಂಹ ರಾಶಿಯಿಂದ ಕರ್ಕಟಕ ರಾಶಿಗೆ ಬರೋವರೆಗೂ ಅಷ್ಟೇ. ಆಮೇಲೆ ಕರ್ಕಟಕ ರಾಶಿಗೆ ಬಂದ್ಮೇಲೆ ಮನಸ್ಸು ಇರಲ್ವಲ್ಲ. ಸಿಂಹ ರಾಶಿಯಲ್ಲಿದ್ದಾಗ ಪೊಲಿಟಿಷಿಯನ್ಸ್ಗಾಗಲ್ಲ, ಆಮೇಲೆ ಬಂದ್ರೆ ಚಂದ್ರ ಅಲ್ವಾ, ಪ್ರಪಂಚದವ್ರ ಮನಸ್ಸು ಕೆಡಿಸ್ತಾನೆ ಅಂತ ಇಟ್ಕೊಳ್ಳಿ. ಆದ್ರಿಂದ ಇನ್ನೊಂದು ಒಂದು 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 9 ತಿಂಗಳವರೆಗೂ ಸಿಂಹ ರಾಶಿಯಲ್ಲಿ ಎಲ್ಲಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಪೊಲಿಟಿಕಲ್ ಕೆರಿಯರ್ ಇರ್ತಕ್ಕಂಥವ್ರಾಗ್ಬೋದು, ಫ್ರಮ್ ಕಾನ್ಸ್ಟೇಬಲ್ ಟು ಕಮಿಷನರು, ಆಮೇಲೆ ಕಾರ್ಪೊರೇಟರ್ ಟು ಮಿನಿಸ್ಟರು, ಸರ್ಕಾರದಲ್ಲಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ಬಹಳ ಕೇರ್ಫುಲ್ ಆಗಿರಬೇಕು. ಎಲ್ಲರೂ ಕೇರ್ಫುಲ್ ಆಗಿರಬೇಕು. ಮಕರ ರಾಶಿಯಲ್ಲಿ ಹುಟ್ಟೋರು ಕೇರ್ಫುಲ್ ಆಗಿರಬೇಕು. ನಿಮ್ಮ ಪ್ಯಾರಾಮೀಟರ್ ಕೆಲಸ ಮಾಡಿಲ್ಲ ಅಂದ್ರೆ ಸಿಕ್ಕಾಕೊಳ್ತೀರಾ. ಪನಿಷ್ಮೆಂಟ್ ವರೆಗೂ ಹೋಗ್ಬೋದು. ಬರೀ ನೋಟಿಸು ಎನ್ಕ್ವೈರಿ ಅಲ್ಲ, ಸಸ್ಪೆನ್ಷನ್ ಪನಿಷ್ಮೆಂಟ್ ವರೆಗೂ ಹೋಗ್ಬೋದು. ಹುಷಾರಾಗಿರಿ. ಇದು ಬಿಟ್ಟು ಪ್ರೈವೇಟ್ ಸೆಕ್ಟರ್ ಕೆಲಸ ಮಾಡೋರಿಗೆ ಪ್ರಾಬ್ಲಮ್ ಇಲ್ಲ. ಪ್ರೈವೇಟ್ ಸೆಕ್ಟರ್ ಕೆಲಸ ಮಾಡೋರಿಗೆ ಅವ್ರು ಅನ್ಕೊಂಡಿದ್ದ ರೀತಿ ಟೀಮ್ ಸಿಗ್ಬೋದು. ಮ್ಯಾನೇಜರ್ ಇಂದ ಹಿಡಿದು ಜನರಲ್ ಮ್ಯಾನೇಜರು, ಪ್ರೆಸಿಡೆಂಟು, ವೈಸ್ ಪ್ರೆಸಿಡೆಂಟು, ಸಿಇಒ ಪ್ರಮೋಷನ್ ಸಿಗೋ ಚಾನ್ಸಸ್ ಇದೆ. ಸ್ಥಳ ಬದಲಾವಣೆ ಆಗೋ ಚಾನ್ಸಸ್ ಉಂಟು. ನೀವು ಅನ್ಕೊಂಡಿದ್ದ ಸ್ಥಳಕ್ಕೆ ಬದಲಾಗ್ಬೋದು. ಹೊರದೇಶಕ್ಕೆ ಹೋಗಿ ಕೆಲಸ ಮಾಡಬೇಕು ಅನ್ನೋರು ಮಾಡಬಹುದು. ಆಕ್ಚುಲಿ ಇವಾಗ ಸಿನಾರಿಯೋ ನೋಡಿದ್ರೆ ಜನರಲ್ ನಾಲೆಡ್ಜ್ ಪ್ರಕಾರ ಹೊರದೇಶದ ಸಿನಾರಿಯೋ ಅಷ್ಟೊಂದು ಚೆನ್ನಾಗಿಲ್ಲ. ಆದ್ರೂ ಕೂಡ ಇವ್ರಿಗೆ ಹೇಳ್ಬೋದು ನಾವು, ಅವ್ರು ಅನ್ಕೊಂಡಿದ್ದ ಫೇವ್ರೇಟ್ ಕಂಟ್ರೀಸ್ಗೆ ಹೋಗಿ ವರ್ಕ್ ಮಾಡ್ಬೋದು. ಬಿಸ್ನೆಸ್ ಪೀಪಲ್ಗೆ ವಿಪರೀತ ರಾಜಯೋಗ ಇದೆ. ಲಾಟ್ರಿ ಯೋಗ ಇದೆ ಅಂತ ಹೇಳಿದೀನಿ. ಅದಕ್ಕೋಸ್ಕರ ಲಾಟ್ರಿ ಅಂಗಡಿಯಲ್ಲೇ ಲಾಟ್ರಿಗೆ ಇನ್ವೆಸ್ಟ್ ಮಾಡ್ಕೊಂಡು ಕುತ್ಕೊಳ್ಳೋದಲ್ಲ. ಬಿಸ್ನೆಸ್ ಬಂದು 5-6 ಇನ್ಕಮ್ ಮಾಡ್ಕೊಳ್ತಕ್ಕಂಥ ಚಾನ್ಸು. ಏನೋ ಒಂದು ವರ್ಕ್ ಮಾಡ್ತಿದ್ದೆ, ಒಂದು ಸ್ಯಾಲ್ರಿ ಬರ್ತಾ ಇದೆ, ಅದ್ರ ಜೊತೆಗೆ ಶೇರ್ ಮಾರ್ಕೆಟ್ ಅಲ್ಲಿ ಒಂದು ಹಾಕಿದ್ದೀನಿ, 2 ಇನ್ಕಮ್ ಗುರುಜಿ ಅನ್ನೋರು. ಮಿಕ್ಕಿದ ಯಾವುದೋ ಒಂದು 2-3 ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ ಮಾಡಿ, ಯಾವುದೋ ಹೋಟೆಲ್ ಸೆಕ್ಟರ್ ಯಾರೋ ಹೇಳಿದ್ರು, ರಿಯಲ್ ಎಸ್ಟೇಟ್ ಸೆಕ್ಟರ್ ಅಲ್ಲಿ ಹೇಳಿದ್ರು, ಅಲ್ಲಿ ಸ್ವಲ್ಪ ಇನ್ವೆಸ್ಟ್ ಮಾಡಿ ಒಂದು 5-6 ಇನ್ಕಮ್ ಬರೋ ತರ ಮಾಡ್ಕೊಳ್ತಕ್ಕಂಥ ಯೋಗ ಮಕರ ರಾಶಿಯವರಿಗಿದೆ. 5-6 ಕಡೆಯಿಂದ ಹಣ ಬರ್ತಕ್ಕಂಥ ಚಾನ್ಸು ಮಕರ ರಾಶಿಯವರಿಗಿದೆ. ಸೊ ಗುರು ಬಂದು 7ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿರೋದ್ರಿಂದ ಪಾರ್ಟ್ನರ್ಶಿಪ್ ಬಿಸ್ನೆಸ್. ಎಷ್ಟೋ ಜನ ಇವ್ರ ಜೊತೆ ಪಾರ್ಟ್ನರ್ಶಿಪ್ ಕೈ ಜೋಡಿಸಿ ಬೇಡ ಹೋಗಪ್ಪ ಅಂತ ಅಂದ್ಬಿಟ್ಟಿರ್ತೀರಾ. ಈ ವರ್ಷ ಅದು ನಡೆಯುತ್ತೆ. ಈ ವರ್ಷ ಅದು ನಡೆಯೋ ಚಾನ್ಸಸ್ ಉಂಟು. ಅದರಿಂದ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥದಕ್ಕೆಲ್ಲ ಧಾರಾಳವಾಗಿ ಪ್ರಯತ್ನ ಪಡಿ, ಒಳ್ಳೇದಾಗುತ್ತೆ. ಅದು ಬಿಟ್ಟು ಇನ್ನು ನೆಕ್ಸ್ಟ್ ಕ್ಯಾಟಗರಿ ಅಂತ ಹೇಳಿದ್ರೆ ಬಿಸ್ನೆಸ್ ಆಯಿತು, ಬೈಯಿಂಗ್, ಸೆಲ್ಲಿಂಗ್, ಆಮೇಲೆ ಆಲ್ ಕ್ಯಾಟಗರಿ ಆಫ್ ಪೀಪಲ್. ಓಕೆ, ಬಿಸ್ನೆಸ್ ಪೀಪಲ್ ಚೆನ್ನಾಗಿರ್ತಾರೆ. ಇದು ತರಕಾರಿ ಮಾರೋರಿಂದ ಹಿಡಿದು ನೀವು ಬಂಗಾರ ಮಾರೋರವರೆಗೂ ಒಳ್ಳೆ ಪ್ರಾಫಿಟ್ ಮಾಡ್ತಕ್ಕಂಥ ಯೋಗ. ಬೈಯಿಂಗ್, ಸೆಲ್ಲಿಂಗ್, ಎಕ್ಸ್ಪೋರ್ಟ್, ಇಂಪೋರ್ಟ್ಸ್, ಆಮೇಲೆ ಮೆಡಿಕಲ್ ಫೀಲ್ಡ್ ಆಗ್ಬೋದು, ಎಜುಕೇಷನಲ್ ಫೀಲ್ಡ್ ಆಗ್ಬೋದು, ಆಮೇಲೆ ಸಿನಿಮಾ, ನಟನೆ, ಪ್ರೊಡಕ್ಷನ್ ಆಗ್ಬೋದು, ಕ್ಯಾಮರಾ ಆಗ್ಬೋದು, ಎಲ್ಲದರಲ್ಲಿ ಒಳ್ಳೊಳ್ಳೆ ರೆಮ್ಯುನರೇಷನ್ ಬರ್ತಕ್ಕಂಥದ್ದು ಆಗ್ಬೋದು. ಆಕ್ಟರ್, ಆಕ್ಟ್ರೆಸಸ್ ಎಲ್ಲದಕ್ಕೂ ಭಾರಿ ಒಳ್ಳೇದಾಗೋ ಚಾನ್ಸಸ್ ಉಂಟು. ಸೊ ಅಗ್ರಿಕಲ್ಚರ್ ಲ್ಯಾಂಡ್ ತಗೋಬೋದು, ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ನ ಇದು ಮಾಡ್ಬೋದು. ಸೊ ಎಲ್ಲ ರೀತಿಯೂ ಒಳ್ಳೇದಾಗ್ತಕ್ಕಂಥ ಚಾನ್ಸಸ್ ಉಂಟು. ಸೊ ಆಲ್ಮೋಸ್ಟ್ ಎಲ್ಲ ವಿಷಯನೂ ಹೇಳ್ಬಿಟ್ಟೆ. ಇನ್ನು ಉಳಿದಿರೋದೇನು, ಮದುವೆ. ಒಳ್ಳೆ ಕಡೆ ಮದುವೆ ಸಂಬಂಧಗಳು ಬರೋ ಚಾನ್ಸಸ್ ಉಂಟು. 7ನೇ ಮನೆಯಲ್ಲಿ ಗುರು ಉಚ್ಚವಾಗಿದ್ದಾನಲ್ಲ, ಒಳ್ಳೆ ಕಡೆ ಸಂಬಂಧ ಸಿಗುತ್ತೆ. ಮಕ್ಕಳಿಗೋಸ್ಕರ ಯೋಚನೆ ಮಾಡ್ತಿರ್ತಕ್ಕಂಥವ್ರು ಧಾರಾಳವಾಗಿ ಮಕ್ಕಳಿಗೆ ಹೋಗ್ತಕ್ಕಂಥ ಚಾನ್ಸಸ್ ಉಂಟು. ಸಂತಾನ ಪ್ರಾಪ್ತಿ ಆಗೋ ಚಾನ್ಸಸ್ ಇದೆ. ಓಕೆ, ಧಾರಾಳವಾಗಿ ಹೋಗ್ಬೋದು. ಇನ್ನೇನಾದ್ರೂ ಮೈನಸ್ ಪಾಯಿಂಟ್ ಏನಾದ್ರು ಇದ್ರೆ ಹೇಳಿ ಗುರುಜಿ ಅಂದ್ರೆ, 2ನೇ ಮನೇಲಿ ರಾಹು, 8ನೇ ಮನೇಲಿ ಕೇತು, ಆಮೇಲೆ 7ನೇ ಅಧಿಪತಿ 12ನೇ ಮನೆಗೆ ಬಂದಿರೋದು, 12ನೇ ಅಧಿಪತಿ 12ನೇ ಮನೇಲಿ ಇರೋದು. ಸೊ ಇದು ನೋಡುವಾಗ 12ನೇ ಮನೇಲಿ ಚಂದ್ರ ಅಂತಿರುವಾಗ ತುಂಬಾ ಹೆಚ್ಚು ಟ್ರಾವೆಲ್, ವಿದೇಶ ಪ್ರವಾಸಗಳೆಲ್ಲ ಮಾಡ್ತಕ್ಕಂಥ ಚಾನ್ಸಸ್ ಇರುತ್ತೆ. ವಿದೇಶ ಪ್ರವಾಸಗಳು, ಬೇರೆ ಬೇರೆ ಕಡೆ ಹೊರ ದೇಶಗಳು, ಹೊರ ರಾಜ್ಯಗಳೆಲ್ಲ ಪ್ರವಾಸ ಮಾಡಿ ಬಂದಿರೋದ್ರಿಂದ ಈ ವರ್ಷ ಇವರಿಗೆ ಮಾನಸಿಕವಾಗಿ ಸ್ವಲ್ಪ ಸಾಕಪ್ಪ ಅನ್ನೋ ರೀತಿ ಹೆಲ್ತ್ ರಿಲೇಟೆಡ್, ಅದು ಎಸ್ಪೆಷಲಿ ಮೆಂಟಲ್ ಟೆನ್ಷನ್ಸ್ ಜಾಸ್ತಿ ಆಗ್ಬೋದು. ಆಮೇಲೆ ಇವರಿಗೆ ನಾರ್ಮಲಿ ಮಕರ ರಾಶಿಯಲ್ಲಿ ಹುಟ್ಟೋರು ಸ್ವಲ್ಪ ದಪ್ಪ ಇರ್ತಾರೆ. ಶುಗರು ಬಿ ಪಿ ಅನ್ನೋದು ಕಾಮನ್ ಆಗಿ ಬಂದ್ಬಿಟ್ಟಿರುತ್ತೆ ಅವ್ರಿಗೆ. ಅದನ್ನ ಶುಗರು ಬಿ ಪಿ ಇರ್ತಕ್ಕಂಥದ್ದೆಲ್ಲ ಸ್ವಲ್ಪ ಹಂಗೆ ಚೆಕ್ ಮಾಡ್ಕೊಳ್ಳೋದು, ಅಯ್ಯೋ ಜಾಸ್ತಿ ಆಗೋಯ್ತಲ್ಲ, ಅಯ್ಯೋ ಕಮ್ಮಿ ಆಗೋಯ್ತಲ್ಲ ಅಂತೇಳಿ ಮನಸ್ಸಿನಲ್ಲಿ ಕೊರಗಿ ಮೈಗೆ ಆರೋಗ್ಯ ಕೆಡಿಸ್ಕೊಂಡ್ಬಿಡೋ ಚಾನ್ಸಸ್ ಉಂಟು. ಅದರಿಂದ ಸ್ವಲ್ಪ ಹುಷಾರು. ಟ್ರಾವೆಲ್ ಖಂಡಿತವಾಗ್ಲೂ ಸೇಫ್ ಮೋಡಲ್ಲೇ ಇರಬೇಕು. ಆಮೇಲೆ ಮಕರ ರಾಶಿಯಲ್ಲಿ ಹುಟ್ಟೋರು ಅಡ್ವೆಂಚರಸ್ ಆಗಿ ಟ್ರಾವೆಲ್ ಮಾಡ್ತಾರೆ. 4 ವೀಲರ್ ತಗೊಂಡು ಒಂದೇ ಓವರ್ ನೈಟ್ 1000 ಕಿಲೋಮೀಟರ್ ಇಲ್ಲಿಂದ ಒಂದು ಅಪ್ ಅಂಡ್ ಡೌನು, ಮತ್ತೆ ನೈಟ್ ಜರ್ನಿನೂ ಮಾಡ್ಕೊಂಡು ಬಂದ್ಬಿಡ್ತಾರೆ. ಮಧ್ಯರಾತ್ರಿ 2 ಗಂಟೆಗೆ ಬಂದು ಸೇರ್ಕೊಳ್ಳೋದು ಮನೆ. ಆ ಥರದೆಲ್ಲ ಯಾವ ಕಾರಣಕ್ಕೂ ಮಾಡಬೇಡಿ. ಮ್ಯಾಕ್ಸಿಮಮ್ 10-11 ಗಂಟೆ ಅಂದರೆ ವೆಹಿಕಲ್ ಸ್ಟಾಪ್, ಮತ್ತೆ ಬೆಳಗ್ಗೆ 6 ಗಂಟೆಗೆ ಅರ್ಲಿ ಮಾರ್ನಿಂಗ್ 7 ಗಂಟೆನೇ ಗಾಡಿ ತೆಗೆಯೋದು ಅನ್ನೋ ರೀತಿ ಟ್ರಾವೆಲ್ನ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಆಕ್ಸಿಡೆಂಟ್ಸ್ ಅದು ಇದು ಆಗೋ ಚಾನ್ಸಸ್ ಉಂಟು. 8ನೇ ಮನೇಲಿ ಕೇತು ಇರೋದ್ರಿಂದ ಆಯುಷ್ಯ ಸ್ಥಾನ ಅಂತ ಕರಿತೀವಿ. ಆಯುಷ್ಯ ಸ್ಥಾನದಲ್ಲಿ ಕೇತು ಇರೋವಾಗ ಆಯುಷ್ಯಕ್ಕೆ ಭಂಗ ತರ್ತಂತಾನೆ. ಆದ್ರಿಂದ ಭಾರಿ ಹುಷಾರಾಗಿರಿ. ವಿದೇಶ ಪ್ರವಾಸಗಳು ಅದೆಲ್ಲ ಬೇರೆ ಎಲ್ಲರೂ ಮಾಡ್ಬೇಕಂದಾಗ ನೀವು ಫಸ್ಟ್ ಕ್ಲಾಸ್ ಆಗಿ ಇವಾಗೆಲ್ಲ ರೋಡ್ ಟ್ರಾನ್ಸ್ಪೋರ್ಟ್ನ ಸ್ವಲ್ಪ ಜಾಸ್ತಿ ಅವಾಯ್ಡ್ ಮಾಡಿ. ಸೊ ವಾಲ್ವೋ ಬಸ್ಸಲ್ಲಿ ಹೋಗ್ಬೋದು, ಟ್ರೈನಲ್ಲಿ ಹೋಗ್ಬೋದು, ಫ್ಲೈಟಲ್ಲಿ ಹೋಗ್ಬೋದು. ಇದು ನೋಡ್ಕೊಳ್ಳಿ. ಇದು ಬಿಟ್ಟು ಇನ್ನು ಸ್ವಲ್ಪ ತೊಂದರೆ, ಇದು ಹೆಲ್ತ್ ರಿಲೇಟೆಡ್ಗೆ
ಆಪರೇಷನ್, ಸರ್ಜರಿ, ಆಕ್ಸಿಡೆಂಟ್ವರೆಗೂ ತಂದು ನಿಲ್ಲಿಸ್ಬಿಡುತ್ತೆ ಅಂತ. ಎರಡನೇ ಮನೆಯಲ್ಲಿ ರಾಹು ದುಡ್ಡನ್ನ ಹೆಚ್ಚಾಗಿ ಕೊಡ್ತಾನೆ, ಆದರೆ ಅದು ಕುಟುಂಬ ಸ್ಥಾನ. ಕುಟುಂಬ ಸ್ಥಾನದಲ್ಲಿ ಇದ್ದಾಗ ಗಂಡ ಹೆಂಡತಿರ ನಡುವೆ ಅನ್ಯೋನ್ಯತೆಗೆ ಕಮ್ಮಿ ಆಗ್ಬೋದು. ಸೊ 10-15 ವರ್ಷ 20 ವರ್ಷ ಸಂಸಾರ ಮಾಡಿರೋರು ಏನೋ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಅಲ್ಲಿ ದೂರ ದೂರ ಆಗ್ಬಿಡೋಣ ಅನ್ನೋ ರೀತಿ ಮಾತುಕತೆಗಳೆಲ್ಲ ಬಂದ್ಬಿಡೋ ಚಾನ್ಸಸ್ ಎಲ್ಲ ಇರೋದ್ರಿಂದ ಸ್ವಲ್ಪ ಕೇರ್ ತಗೊಳ್ಳಿ. ಎರಡನೇ ಮನೆ ಅನ್ನೋದು ವಾಕ್ಸ್ಥಾನ ಅಂತೀವಿ. ಸ್ಲಿಪ್ ಆಫ್ ದ ಟಂಗ್, ಮನೇಲಿ ಯಾರಿಗೇ ಆಗಲಿ, ಮನೆಯಲ್ಲೋ ಆಮೇಲೆ ಪಬ್ಲಿಕ್ ಲೈಫಲ್ಲಿ ಇರ್ತೀರಾ, ಇದರೆಲ್ಲ ಇರೋರು ಬಂದು ಭಾರಿ ಹುಷಾರಾಗಿ ಮಾತು. ಇವಾಗ ಮನೆಯವರಂದ್ರೆ ಪರವಾಗಿಲ್ಲ, ಮರ್ತು ಬಿಡ್ತಾರೆ, ಏನೋ ಒಂದು ಸ್ಲಿಪ್ ಆಫ್ ದ ಟಂಗ್ ಅಂದ್ಬಿಟ್ರೆ ಬಿಡಿ ಅಂತ. ಸಾಮಾಜಿಕ ಜಾಲತಾಣಗಳಲ್ಲಿ ಇರ್ತೀರಿ, ಸಾಮಾಜಿಕ ಜೀವನದಲ್ಲಿ ಇರ್ತೀರಿ, ಅಲ್ಲಿ ನೀವೇನಾದ್ರೂ ಈ ತರ ಹೇಳ್ಬಿಟ್ರಿ ಅಂದ್ರೆ ಅದೇ ವೈರಲ್ ಆಗಿ ನಿಮ್ ಮಾನಸಿಕವಾಗಿ ನೀವು ಕುಗ್ಗೋಗೋ ತರ ಮಾಡಬಹುದು. ಆಲ್ರೆಡಿ 12ನೇ ಮನೆ ಚಂದ್ರ ಅನ್ನಲ್ಲ, ಇದರಿಂದ ತಪ್ಪಿಸ್ಕೊಳ್ಳಿ. ಇದರಿಂದ ತಪ್ಪಿಸ್ಕೊಳ್ಳೋಕೆ ಏನ್ ದಾರಿ ಗುರುಜಿ? ಒಂದೇ ಮಾರ್ಗ. ತಮಿಳ್ನಾಡು ಕುಂಭಕೋಣಂ ಟೆಂಪಲ್ ಸಿಟಿ, ನವಗ್ರಹಗಳು ಇರ್ತಕ್ಕಂಥ ದೇವಸ್ಥಾನ. ನೀವು ಸ್ಯಾಟಲೈಟ್ ಅಲ್ಲಿ ಹೋಗಿ ಚೆಕ್ ಮಾಡಿದ್ರು ಕೂಡ ಆಯಾ ಗ್ರಹಗಳ ದೇವಸ್ಥಾನದ ಮೇಲೆ ಆ ಗ್ರಹಗಳ ಪ್ರಭಾವ ಇರೋದನ್ನ ನೋಡಿ ಇವತ್ತು ಲಕ್ಷಾಂತರ ಕೋಟ್ಯಾಂತರ ಮಂದಿ ಆ ನವಗ್ರಹ ದೇವಸ್ಥಾನವನ್ನ ದರ್ಶನ ಮಾಡ್ಕೊಳ್ತಿದ್ದಾರೆ. ನವಗ್ರಹ ದೇವಸ್ಥಾನಗಳನ್ನ ತಪ್ಪದೆ ವರ್ಷದಲ್ಲಿ ಒಂದು 2-3 ಸಾರಿ ಆದ್ರೂ ದರ್ಶನ ಮಾಡ್ಕೊಂಡ್ ಬಂದ್ಬಿಡಿ. ಇದ್ರ ಜೊತೆಗೆ ರಾಹು ಕೇತುವಿನ ದೇವಸ್ಥಾನ ತಪ್ಪದೆ ನೀವೇನ್ ಮಾಡ್ಬೇಕು, ಅಲ್ಲಿ ಅಭಿಷೇಕಕ್ಕೆ ಕೊಟ್ಟು ಕಡಿಮೆಗೆ ಕಡಿಮೆ ಅಂದ್ರು ಒಂದು 1 hour 1.5 hour ಅಲ್ಲಿ ಸ್ಪೆಂಡ್ ಮಾಡಿ ಬರ್ತಕ್ಕಂಥದ್ದು ಭಾರಿ ಒಳ್ಳೇದು, ಭಾರಿ ಒಳ್ಳೇದು. ಯಾಕಂದ್ರೆ ರಾಹು ಕೇತುನೇ ನಿಮ್ಗೆ ಸ್ವಲ್ಪ ತೊಂದರೆ ಕೊಡ್ತದೆ. ಆಮೇಲೆ ಚಂದ್ರ, ಅದರಿಂದ ರಾಹು ಕೇತು ಚಂದ್ರ ಈ 3 ದೇವಸ್ಥಾನದಲ್ಲಿ ಮಾತ್ರ ಅಭಿಷೇಕಕ್ಕೆ ಕೊಟ್ಟು ಅರ್ಚನೆಗೆ ಕೊಟ್ಟು ಒಂದು 1 hour ಸ್ಪೆಂಡ್ ಮಾಡಿ ಮೆಡಿಟೇಷನ್ ಮಾಡ್ಕೊಂಡು ಬರೋದು ಉತ್ತಮ. ಇನ್ನು ಮಿಕ್ಕಿದೆಲ್ಲ ದೇವಸ್ಥಾನಕ್ಕೂ ಒಂದು 10 ನಿಮಿಷ ಹೋದ್ರ, ಅರ್ಚನೆ ಮಾಡ್ಕೊಂಡ್ರ, ಬಂದ್ರ, ಒಂದು 10 ನಿಮಿಷ ಮೆಡಿಟೇಷನ್ ಮಾಡಿ ನಡೆದೋಗುತ್ತೆ. ಇದು ಬಿಟ್ಟು ನವಗ್ರಹ ಮಂತ್ರಗಳನ್ನ ಬಿಡದ್ದೇ ಜಪ ಮಾಡಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮಿನಿಮಮ್ 108 ಸಾರಿ ಜಪ ಮಾಡೋದು ಭಾರಿ ಭಾರಿ ಒಳ್ಳೆದು. ನಿಮ್ಮ ಅನುಷ್ಠಾನದ ಜೊತೆಗೆ ಸೇರಿಸ್ಕೊಳ್ಳಿ. ಇದ್ರ ಜೊತೆಗೆ ತುಂಬಾ ಮುಖ್ಯವಾಗಿ ರಾಹು ಕೇತು ಚಂದ್ರ, ಗೂಗಲ್ ಅಲ್ಲಿ ಸರ್ಚ್ ಮಾಡಿ ರಾಹು ಕೇತು ಚಂದ್ರ ಬೀಜಾಕ್ಷರ ಮಂತ್ರ ಅಂತ ಹಿಂಗ್ ಬರುತ್ತೆ. ಆ ಮಂತ್ರನ ಬಿಡದೆ 108 ಸಾರಿ ಜಪ ಮಾಡಿದ್ರೆ ಈ ಎಲ್ಲ ಸಮಸ್ಯೆಗಳಿಂದ ಹೊರ ಬಂದ್ಬಿಡ್ತೀರಾ. 80-90% ಅನ್ನೋದು ಒಂದು ಒಳ್ಳೆ ರಾಜಯೋಗನೇ. ಈ ವರ್ಷದಲ್ಲಿ ನೀವು ಅನ್ಕೊಂಡಿದ್ದ ಎಲ್ಲ ಕೆಲಸ ಕಾರ್ಯಗಳು ಆಗ್ಲಿ ಅಂತ ನಾವು ಸಿದ್ಧಿವಿನಾಯಕ ಶರಬೇಶ್ವರ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ತಾ, ನಿಮಗೂ ನಿಮ್ಮ ಕುಟುಂಬದ ಸದಸ್ಯರು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಪ್ರಾರ್ಥನೆ ಮಾಡ್ತಾ, ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಆರಾಮಾಗಿರಿ, ಹುಷಾರಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.